ಮಂಗಳ ಏ ಮಂಗಳ ಬನ್ನಿ ಸ್ವಾಮಿ, ಇದೇನಿದು ಕೈಯಲ್ಲಿ ಚೀಲ? ಇದು ಇದು ಈ ಭೂತಾಯು ನೀಡಿದ ಬಂಗಾರದ ಫಸಲು ಕಣೆ, ಬಂಗಾರದ ಫಸಲು. ಈ ವರ್ಷವಂತೂ ನೆಮ್ಮದಿಯಿಂದ ಬದುಕುವಂತಾಯಿತು ಈ ರೈತ. ಅಂದ್ರೆ ಕಾಯಿಪಾಲೆ ಫಸಲಿಗೆ ರೇಟು ಚೆನ್ನಾಗಿದೆ ತಾನೆ? ಅನ್ನುವುದೇನಿದೆ ಮಂಗಳ, ಈ ರೈತ ಬೆಳೆದ ತರಕಾರಿ ಬೆಳೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿಯುತ್ತಿದೆ. ಒಂದು ವೇಳೆ ಈ ರೈತ ಬೆಳೆದ ತರಕಾರಿ ಈ ರೈತನನ್ನು ಕೈ ಹಿಡಿದಿದ್ದರೆ ನಾನು ಒಂದೇ ತಿಂಗಳಲ್ಲಿ ಶ್ರೀಮಂತನಾಗ್ತಿದ್ದೆ. ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಏನಿಲ್ಲ ಸ್ವಾಮಿ, ಆದರೂ ಈ ನಿಮ್ಮ ಜೀವನ ಹಗಲು ರಾತ್ರಿ ಏನದೇ ನೀರು ಹಾಯಿಸಿ ಸಣ್ಣಾಗಿ ಹೋಗುತ್ತಿದೆ ಈ ನಿಮ್ಮ ಜೀವ. ಅದಕ್ಕೋಸ್ಕರ ಕಣ್ಣೀರು ಬಂತು ಅಷ್ಟೇ. ಹುಚ್ಚಿ, ಈ ರೈತ ಹುಟ್ಟಿದ್ದೇ ಕಷ್ಟವೆಂಬ ನೊಗಕ್ಕೆ ಹೆಗಲು ಕೊಟ್ಟು, ಸುಖವೆಂಬ ಬೀಜ ಬಿತ್ತಿ, ಸಂತೋಷವೆಂಬ ಉಡಿ ಕಟ್ಟಿ ಬಿತ್ತಿ ಬೆಳೆಯೋದಕ್ಕೆ. ಮಂಗಳ, ಸ್ವಲ್ಪ ನಗು. ನೀ ನಕ್ಕರೆ ನನಗೆ ಚಂದ, ನೀ ಎತ್ತರೆ ಅಂದಕ್ಕಿಂತ ಚಂದ. ಅಂದರೆ ಅಳುವಾಗ ನಿನ್ನ ಮುಖ ಅರುಣೋದಯದ ಕಿರಣಗಳಿಂದ ಅರಳಿದ ಕಮಲ ಪುಷ್ಪದಂತೆ ಕಾಣುತ್ತದೆ. ಅದು ಅಂದರೆ ನನಗೆ ತುಂಬಾ ಇಷ್ಟ. ನಿಮ್ಮಂಥ ಮುಗ್ಧ ಮನಸ್ಸಿನ ವ್ಯಕ್ತಿಯನ್ನು ನನ್ನ ಬಾಳ ಶಕ್ತಿಯನ್ನಾಗಿ ಪಡೆದುಕೊಂಡಿದ್ದಕ್ಕೆ ನಿಜಕ್ಕೂ ನಾನು ಧನ್ಯ. ಯಾಕಂದ್ರೆ ನಿಮ್ಮ ಒಂದೊಂದು ಮಾತಿನ ಅರ್ಥವನ್ನು ನೆನಪಿಸಿಕೊಂಡ್ರೆ ಸ್ವರ್ಗ ಇಲ್ಲೇ ಕಾಣುತ್ತದೆ ನನಗೆ. ನನಗೆ ನೀನು ಅಷ್ಟೇ ಮಂಗಳ. ನಿನ್ನ ಪ್ರತಿ ಮಾತುಗಳು ಕಡಲಾಲದಲ್ಲಿ ಸಿಗುವ ಮುತ್ತಿನಂತೆ, ಕೊಹಿನೂರು ವಜ್ರದಂತೆ ತುಂಬಾ ಬೆಲೆ ಬಾಳುವಂಥದ್ದಾಗಿರುತ್ತದೆ. ಅಂದಾಗಲೇ ರೈತನ ಹೆಸರನ್ನ ಪಡೆದು ನಾನೇ ಧನ್ಯನಲ್ಲವೇ? ರೈತನ ಹೆಸರು ನಾಡಿಗೆ ಉಸಿರಾಯಿತು. ರೈತನ ಕರೆ ಜಗವೆಲ್ಲ ಸಕ್ಕರೆ ಅಂತಾಯ್ತು. ನಿಜ ಮಂಗಳ, ನಿಜ. ನಿತ್ಯ ಜೀವನದಲ್ಲಿ ಬದುಕುವ ನಾವೆಲ್ಲ ಬರೀ ತುತ್ತಿಗಾಗಿ ಬದುಕಬಾರದು. ಸದಾಕಾಲ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬಾಳಿ ಬದುಕಬೇಕು. ಅದುವೇ ನಿಜವಾದ ಜೀವನ. ಈ ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ಬೆಳಗ್ಗೆಯಿಂದ ಜಳಕನ ಮಾಡಿಲ್ಲ, ಬರೀ ಮೊದಲು ಜಳಕ ಮಾಡಕತ್ತಾರೆ. ಮಂಗಳ, ಈ ಸಂತಸದ ಸಮಯದಲ್ಲಿ ಒಂದು ಹಾಡನ್ನು. ಮಾಮಾ, I love ಅಣ್ಣ ಧರ್ಮರಾಜಣ್ಣ. ಬಾ ಸಹೋದರ, ಈಗ ಬಂದೇನಪ್ಪ. ಹ್ಞೂ ಅಣ್ಣ, ಕುರಿ ಜೊತೆ ಗುದ್ದಾಡ್ಲತ್ತೆ ತಡವಾಗಿ ಬಿಡ್ತಣ್ಣ. ಯಾಕೋ ಸಹೋದರ ಇಷ್ಟ್ಯಾಕೆ ತಡ ಮಾಡಿ ಬಂದೆ? ಕುರಿ ಮರಿ ಜೊತೆ ಗುದ್ದಾಡೋತ್ಲೆ ತಡವಾಗಿ ಬಿಡ್ತಣ್ಣ. ದಿನಾನು ಈತ ಹೇಳುವುದೆಲ್ಲ ಬರೀ ಸುಳ್ಳು. ಇವನ ಮಾತನ್ನು ಕೇಳುತ್ತಾನೆ ಹೊರಟರೆ ಕೋರ್ಟು ಕಚೇರಿ ಅಂತ ಅಲಿಯೋ ಸಮಯ ನೀನಿನ್ನು ಬಹಳ ದೂರ ಉಳಿದಿಲ್ಲಣ್ಣ. ಅಂದರೇನು ಶಶಿ ನಿನ್ನ ಮಾತಿನ ಅರ್ಥ? ಇಡೀ ಸುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ಈತನೊಬ್ಬನೇ ಆ MLA ವೀರನಗೌಡನ ಮನೆಗೆ ಹೋಗಿ ಆ ವಿಮಾನ ನಿಲ್ದಾಣಕ್ಕೆ ಹಿಡಿ ಮಣ್ಣು ಕೂಡ ಕೊಡೋದಿಲ್ಲ ಅಂತ ಅವನಿಗೆ ಸವಾಲು ಹಾಕಿ ತಾಕತ್ತಿದ್ದರೆ ನಿನ್ನ ನೋಡ್ತೀನಿ ಅಂತ ಹೇಳಿ ಬಂದಿದ್ದಾನಂತೆ. ಇವನಿಗೇಕೆ ಬೇಕನ್ನ ರೈತ ಚಳವಳಿಯ ಹೋರಾಟ? ಇದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ನಮ್ಮಂತ ರೈತರ ಹೋರಾಟ. ಆ ರೈತರು ತಮ್ಮ ತಿತ್ತಿನ ಚೀಲ ತುಂಬಿಸ್ಕೊಳ್ಳೋ ಹೊಲ, ಅದನ್ನು ಬಿಟ್ಟು ಬೇರೆ ಕಡೆ ಖರಾಬು ಭೂಮಿ ನೋಡಿಕೊಳ್ಳು ಅಂದ್ರೆ ಅದು ತಪ್ಪ? ಅದು ನನ್ನ ದೃಷ್ಟಿಯಲ್ಲಿ ತಪ್ಪೇ. ಅಲ್ಲಿ ಆ ವಿಮಾನ ನಿಲ್ದಾಣವಾದರೆ ಇಡೀ ನಮ್ಮ ಊರು ಸಿಟಿ ಆಗತ್ತೆ. ನಮ್ಮ ಬಡ ರೈತರ ಕುಟುಂಬದಿಂದ ಒಬ್ಬನು ನೌಕರಿ ಆಗ್ತಾನೆ.
ಅದರ ಚಿಂತೆ ಇವನಿಗೇಕೆ? ನಿನ್ನ ಕೆಲಸ ಕುರಿ ಕಾಯುವುದಷ್ಟೇ, ಮೊದಲು ಅದನ್ನು ಮಾಡು. ಕುರಿ ಮೇಸು ಗೋಮಾಳ ಹೋದ್ಮೇಲೆ ನಾ ಎಲ್ಲಿ ಕುರಿ ಮೇಯಿಸ್ಬೇಕು? ಅಣ್ಣ, ಇವನ ಮಾತು ತುಂಬಾ ಮಿತಿ ಮೀರಾಯ್ತಿತ್ತು. ಇವನಿಗೆ ಇಷ್ಟೊಂದು ಮಾತನಾಡುವ ಅಧಿಕಾರ ಏಕೆ ಕೊಟ್ಟೆ? ಇವನೇನು ನಮ್ಮ ಸ್ವಂತ ಒಳ ಹುಟ್ಟಿದ ತಮ್ಮನೇ? ಇವನೊಬ್ಬ ಅನಾಥ. ಏನ್ ಮಾಡ್ತಿಲೇ ಬೇಕುಪ್ಪ? ನಿನ್ನ ಅವನ ಮಾತು ಕೇಳಿ ಇದ್ದ ಕುರಿನ ಮಾರ್ಬೇಕಾ? ಇಲ್ಲ ರೈತರು ಆ ಗೌಡನಿಗೆ ಹೆದರಿ ಹೇಡಿಯಾಗಿ ನಡೆಯಂತೀಯ? ಹೌದು, ಇವೆರಡರಲ್ಲಿ ಒಂದು ಮಾಡಲೇಬೇಕು. ಸಾಧ್ಯವಿಲ್ಲ ಶಶಿಧರ್, ಸಾಧ್ಯವಿಲ್ಲ. ನೀನು ಸರಿಯಾಗಿ ಮಾತನಾಡು. MLA ಆದ್ರೇನು, ಮಂತ್ರಿ ಆದ್ರೇನು, ಆ ರೈತರ ಭೂಮಿಯನ್ನು ಕಿತ್ಕೊಳ್ಳಕ್ಕೂ ಸಾಧ್ಯವಿಲ್ಲ. ಏ ಬೀರಣ್ಣ, ಈ ನಮ್ಮ ಧರ್ಮಣ್ಣನ ಎದುರಿಗೆ ಈ ನಿನ್ನ ಮಾತೆ? ಬೀರ, ನೀನೀಗ ಒಳಗೆ ನಡೆ. ಯಾಕಣ್ಣ, ನೀನು ಇವನ ಮಾತು ಕೇಳಿ ಆ ಗೌಡನಿಗೆ ಹೆದರಿ ಹೇಡಿಯಾಗಿ ನಡೆಯಂತೀಯ? ಆ ಜಗದ ರೈತರು ಆ ಗೌಡನಿಗೆ ತಲೆಯಾಗಿ ನಡೆಯಂತೀಯ? ಹೇಳಣ್ಣ. ಬೀರ, ಸುಮ್ಮನೆ ಒಳಗೆ ಹೋಗು, ಇದು ನನ್ನ ಆಜ್ಞೆ. ಸರಿ, ಬಾ ಅತ್ತಿಗೆ. ಅಣ್ಣ, ಇವನ್ ಯಾರನ್ನ ನಮಗೆ ತಿದ್ದಿ ಬುದ್ಧಿ ಹೇಳಲಿಕ್ಕೆ? ನೀನು ಇವನಿಗೆ ಇಷ್ಟೊಂದು ಏಕೆ ಅಧಿಕಾರ ಕೊಟ್ಟೆ? ಇವನೇನು ನಮ್ಮ ಸ್ವಂತ ಒಡ ಹುಟ್ಟಿದ ತಮ್ಮನೇ? ಇವನೊಬ್ಬ ಅನಾಥ. ಇವನಿಗೆ ಇಷ್ಟು ಸಲಿಗೆ ಕೊಟ್ಟರೆ ಮುಂದೆ ಸರಿ ಅನ್ಸೋ? ಶಶಿ, ಇನ್ನೊಮ್ಮೆ ಸಂಬೋಧಿಸಬೇಡಪ್ಪ ಈ ಅನಾಥವೆಂಬ ಶಬ್ದವನ್ನು. ನಿನಗೇನು ಗೊತ್ತಿದೆ ಅವನ ಹುಟ್ಟಿನ ಚರಿತ್ರೆ? ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿರಬಹುದು ಎಂದು ನನಗೆ ಚೆನ್ನಾಗಿ ಗೊತ್ತು. ಆ MLA ವೀರನಗೌಡನೇ ನಿನಗೆ ಹೇಳಿಕೊಟ್ಟಿರಬಹುದು. ಹೌದು ತಮ್ಮ ಶಶಿ, ಆ MLA ವೀರನಗೌಡ ಒಬ್ಬ ಮನೆ ಮುರುಕ. ಆ ಮನೆ ಮುರುಕನ ಮಾತು ಕೇಳಿ ನಿನ್ನ ಮನೆ ಮುರಿದುಕೊಳ್ಳಲು ಬಯಸುವೇನು? ಆ ಗೌಡ ಮಾಡುವ ಕೆಲಸ ನಿನಗಾದ್ರೂ ಸರಿ ಅನಿಸ್ತಾ ಇದೆ ಏನು? ಹೇಳು ಶಶಿ. ಧರ್ಮರಾಜನಾದ ನನ್ನ ಮಾತನ್ನು ನೀ ಕೇಳದಿದ್ದರೆ ಈ ನನ್ನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿನ್ನನ್ನೇ ಸುಟ್ಟು ಸರ್ವನಾಶ ಮಾಡಿಬಿಡುತ್ತದೆ. ಹುಷಾರ್. ನೀನು ಕೂಡ ಬೀರನ ತರ ಮಾತನಾಡಿದರೆ ಇದನ್ನು ಎದುರಿಸುವ ಶಕ್ತಿ ನನಗೂ ಇದೆ. ಆ ಗೌಡರ ಮಾತೇ ನನಗೆ ವೇದ ವಾಕ್ಯ, ಅದೇ ಅಂತಿಮ ತೀರ್ಪು. ಶಶಿ, ಅಯ್ಯೋ ಶಿವನೇ, ಓದಿ ವಿದ್ಯಾವಂತನಾಗಲೆಂದು ನಾನು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತಿರುವೆಯಲ್ಲೋ ಶಶಿ. ಚಿಕ್ಕಂದಿನಿಂದನು ನಿನ್ನನ್ನು ಬೆಳೆಸಿ ಸಾಲ ಮಾಡಿ ನಿನ್ನನ್ನು ಬೆಳೆಸಿದ ತಪ್ಪಿಗೆ ಇಷ್ಟು ತಪ್ಪು ಮಾಡಬೇಡ ಶಶಿ. ಓದಿ ದೊಡ್ಡ ವಿದ್ಯಾವಂತನಾಗಲೆಂದು ನಾನು ಬಯಸಿದರೆ ಆ ಗೌಡನ ಸೆಳೆತಕ್ಕೆ ಸಿಕ್ಕು ತುಂಬಿದ ಈ ಧರ್ಮ ತುಂಬಿದ ಮನೆಯನ್ನೇ ನುಚ್ಚು ನೂರು ಮಾಡಿಬಿಡುತ್ತಿರುವೆಯಲ್ಲೋ ಶಶಿ.